ಇಂಡಿಪೆಂಡೆನ್ಸ್ ವರ್ಸಸ್ ಸ್ವಾತಂತ್ರ್ಯ. ಕಮಲಿ, ನಾಳೆ ಬೆಳಿಗ್ಗೆ ಬೇಗ ಬಾ ನೋಡು, ಕೆಲಸ ಮುಗಿಸಿ ಹಾಗೆ ಮನೆಗೆ ಓಡೋಗ್ಬೇಡ, ಸಂಜೆ ತನಕ ನಮ್ಮನೆಲ್ಲೇ ಇರಬೇಕು ಅಂತ ಕಮಲಿಗೆ ಸುರಭಿ ತಾಕೀತು ಮಾಡ್ತಾಳೆ. ಅಲ್ಲ ಅಮ್ಮ, ಅದು ಅಂತ ಕಮಲಿ ಏನೋ ಹೇಳೋಕೆ ಹೋಗ್ತಾಳೆ. ಇಲ್ಲ, ಏನ್ ಸಬೂಬು ಹೇಳೋದ್ ಬೇಡ ನೀನು. ನಾಳೆ ಇಂಡಿಪೆಂಡೆನ್ಸ್ ಡೇ, ನಾವಿಬ್ರು ಮನೇಲಿರೋದಿಲ್ಲ, ಮಕ್ಕಳು ಮನೆ ಅಂತ ನಿನ್ಗೆ ತುಂಬಾ ಕೆಲ್ಸ ಇರತ್ತೆ. ಸಂಜೆ ನಾವು ಬರೋ ತನಕ ಮಕ್ಕಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಸುರಭಿಯ ಈ ಮಾತನ್ನ ಕೇಳ್ತಾ ಇದ್ದಂತೆ ಕಮಲಿಯ ಕಣ್ಣಲ್ಲಿ ನೀರ್ ತುಂಬಿಕೊಳ್ಳತ್ತೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲ ಮಕ್ಕಳಂತೆ ಕಮಲಿ ಶಾಲೆಗೆ ಹೋಗೋದಿಲ್ಲ. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ರಾಷ್ಟ್ರಗೀತೆಯನ್ನ ಹಾಡಬೇಕು ಅನ್ನೋ ಕನಸು ಅವಳದ್ದು. ಎಷ್ಟೋ ದಿನಗಳಿಂದ ದುಡ್ಡನ್ನ ಕೂಡಿ ಹಾಕಿ ಒಂದು ಬಿಳಿ ಚೂಡಿದಾರವನ್ನ ತೆಗೆದುಕೊಂಡಿರ್ತಾಳೆ. ಜೊತೆಗೆ ಕೇಸರಿ ಬಿಳಿ ಹಸಿರು ಬಣ್ಣದ ಬ್ಯಾಂಡ್ ಅನ್ನ ಖರೀದಿ ಮಾಡಿರ್ತಾಳೆ. ಇಲ್ಲ ಅಮ್ಮೋರೆ, ನಾಳೆಯಿಂದ ನಾನು ಕೆಲ್ಸಕ್ ಬರಲ್ಲ, ನೀವ್ ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಹೀಗಂತ ಒಂದೇ ಸಮನೆ ಒದ್ರ ಬಿಡ್ಬೇಕು ಅಂತ ಕಮಲಿಗೆ ಅನ್ಸತ್ತೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ. ತನ್ನ ನೋವು, ಕೋಪ, ಅಸಹಾಯಕತೆಯನ್ನ ನುಂಗಿಕೊಂಡ ಕಮಲಿ ಹೂ ಅಂತ ತಲೆ ಆಡಿಸ್ತಾಳೆ. ಒಂದ್ ಕಡೆ ಅನಾರೋಗ್ಯದ ಅಪ್ಪ, ಇನ್ನೊಂದ್ ಕಡೆ ಓದ್ತಿರೋ ತಮ್ಮ, ಇವ್ರನ್ನೆಲ್ಲ ಸಾಕೋ ಜವಾಬ್ದಾರಿ ಕಮಲಿಯದ್ದು. ಕೋಪದಲ್ಲಿ ಕೆಲಸ ಕಳ್ಕೊಂಡ್ರೆ ತನ್ನ ಸ್ವಾತಂತ್ರ್ಯಕ್ಕಾಗಿ ಮನೆಯವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೋದು ಆಕೆಗೆ ಇಷ್ಟ ಇರಲ್ಲ. ಅಂದು ಸ್ವಾತಂತ್ರ್ಯ ದಿನಾಚರಣೆ. ಇಡೀ ದೇಶವೇ ಹಬ್ಬ ಆಚರಿಸ್ತಾ ಇದೆ. ಕಮಲಿ ಮಾತ್ರ ದಿನಕ್ಕಿಂತ 1 ಗಂಟೆ ಮೊದಲೇ ಸುರಭಿ ಮನೆಗೆ ಬರ್ತಾಳೆ. ಪುಟಾಣಿ ಮಕ್ಕಳನ್ನ ಸಿಂಗರಿಸಿ ಅವರನ್ನ ಶಾಲೆಗೆ ಬಿಟ್ಟು ಬರ್ತಾಳೆ. ಮನೆಗೆ ಬಂದು ತನ್ನ ಕೆಲಸದಲ್ಲಿ ನಿರತಳಾಗ್ತಾಳೆ. ಟಿವಿಯಲ್ಲಿ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ನಮ್ಮ ದೇಶದ ಭವಿಷ್ಯ, ಮಕ್ಕಳಿಗೆ ಕಲಿಯೋಕೆ, ಆಟವಾಡೋಕೆ, ಸಂಭ್ರಮಿಸೋಕೆ ಸ್ವಾತಂತ್ರ್ಯ ನೀಡಬೇಕು, ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಮಾಲಿಕೆಯ ಭಾಷಣ ಟಿವಿಯಲ್ಲಿ ಬರ್ತಾ ಇರುತ್ತೆ. ಪಾತ್ರೆಯನ್ನ ತೊಳಿತಾ ಮಾಲಿಕೆಯ ಭಾಷಣವನ್ನ ಕೇಳ್ತಾ ಮನಸ್ಸಿನಲ್ಲೇ ನಗ್ತಾಳೆ 16 ವರ್ಷದ ಕಮಲಿ. ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.